ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಶಂಕರ್. ಇವತ್ತಿನ ರೆಸಿಪಿ ಏನು ಅಂದರೆ ಎಗ್ ಬುರ್ಜಿ ಯಾವ ಥರ ಮಾಡೋದು 7 ಮಟ್ಟಲಿ ಅಂತ. ಅದಕ್ಕಿಂತ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ. ನಾನಿಲ್ಲಿ 7 ಮೊಟ್ಟೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಂದಿದ್ದೀನಿ, ಮತ್ತು ಸ್ವಲ್ಪ ಅರಿಶಿನ ಬೇಕಾಗುತ್ತೆ, ಸ್ವಲ್ಪ ಗರಂ ಮಸಾಲ ಬೇಕಾಗುತ್ತೆ, ಮತ್ತು ಕ್ಯಾಪ್ಸಿಕಮ್ಮು ಒಂದು ಅರ್ಧ, ಟೊಮೆಟೊ ಹಣ್ಣು 1, ಈರುಳ್ಳಿ 3, ಮತ್ತು ವೈಟ್ ಪೆಪ್ಪರು ಒಂದು ಸ್ವಲ್ಪ, ಅಚ್ಚ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ಬೇಕಾಗೋದು. ಬುಲ್ಲಿ ಇವಾಗ ಸಿಂಪಲಾಗಿ ಕ್ವಿಕ್ಕಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ 50 ಗ್ರಾಮ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ. 50 ಗ್ರಾಮ್ ಎಣ್ಣೆಗೆ ಫಸ್ಟು ನಾನು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ದಪ್ಪದು 2 ಈರುಳ್ಳಿ ತಗೊಂಡಿದ್ದೀನಿ. ಒಂದು ಮಿನಿಮಮ್ ಒಂದು 150 ಗ್ರಾಮ್ ಈರುಳ್ಳಿ ಐತೆ, ಮತ್ತು ಒಂದು ಟೊಮೆಟೊ, ಕ್ಯಾಪ್ಸಿಕಮ್ಮು, ಹಸಿರು ಮೆಣಸಿನ್ಕಾಯಿ ಇಷ್ಟು ತಗೊಂಡಿದ್ದೀನಿ. ಅದನ್ನು ಇವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವೆಲ್ಲ ಸ್ವಲ್ಪ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ, ಸ್ವಲ್ಪ ಇಲ್ಲಿಗೆ ಹಾಕಿದ್ದೀನಿ. ಇದು ನಾವು ಮನೇಲಿ ಯಾವ ಥರ ಕ್ವಿಕ್ಕಾಗಿ ಮಾಡ್ತೀವೋ ಆ ಥರ. ಹೋಟ್ಲ್ ಸ್ಟೈಲಲ್ಲಿ ಬೇರೆ ಇರ್ತೈತೆ, ಅಂಗಡಿ ಸ್ಟೈಲ್ಗಳಲ್ಲಿ ಬೇರೆ ಇರುತ್ತೆ. ನೆಕ್ಸ್ಟು ನಾನು ಇಲ್ಲಿ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ. ಎಗ್ ಬುರ್ಜಿಗೆ ಸ್ವಲ್ಪ ಬೆಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹತ್ರ ಐತಿ ಅಂತ ಹಾಕೊಂಡೆ ಅಷ್ಟೇ. ಬೆಣ್ಣೆ ಹಾಕಬೇಕು ಅಂತ ಏನಿಲ್ಲ, ಎಗ್ ಬುರ್ಜಿಗೆ ಎಣ್ಣೆನೇ ಸಾಕಾಗುತ್ತೆ. ನೋಡಿ, 2-3 ನಿಮಿಷ ಆಯಿತು. ಇವಾಗ ಇದು ಗೋಲ್ಡನ್ ಕಲರ್ ಆಲ್ಮೋಸ್ಟ್ ಬಂದಿದೆ. ಇಷ್ಟು ಆದರೂ ಸಾಕು. ಇವಾಗ ಫುಲ್ಲು ಲೋ ಫ್ಲೇಮ್ ಮಾಡ್ಕೊಂಡು ನಾನು ಆ ಮೊಟ್ಟೆಗಳನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಮೊಟ್ಟೆಗಳನ್ನೆಲ್ಲ ಹಾಕಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ, ಕಲರ್ ಚೆನ್ನಾಗಿರುತ್ತೆ ಅಂತ. ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ಳೋಣ, ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು ವೈಟ್ ಪೆಪ್ಪರ್ ಹಾಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್ ಹಾಕ್ಬಿಡಿ, ವೈಟ್ ಪೆಪ್ಪರ್ ಹಾಕೊಳ್ಳಿ. ಈಗ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೆಷಲ್ಲಾಗಿರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಎಗ್ ಬುರ್ಜಿ. ಈ ಥರ ಒಂದ್ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೆಂಗಿರುತ್ತೆ ಅಂತ ಹೇಳಿ. ಮೀಡಿಯಮ್ ಫ್ಲೇಮಲ್ಲಿ ಒಂದು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಅಷ್ಟೇ. ಇದು ಒಂದು 5 ನಿಮಿಷ ಆಗುತ್ತೆ. ಮೊಟ್ಟೆ ಕಮ್ಮಿ ಇದ್ದರೆ ನೀವು ಬೇಗ ಆಗುತ್ತೆ. ಮೊಟ್ಟೆ ಸ್ವಲ್ಪ ಜಾಸ್ತಿ ಇದ್ದರೆ ಒಂದು 5 ನಿಮಿಷ ಆಗುತ್ತೆ. ನಿಮ್ಮ ಬುಡ್ದಂಗೆ ಈ ಥರ ತಿರುಗಿಸ್ತಾ ಇರ್ಬೇಕು ಅಷ್ಟೇ.
ತಿರುಗಿಸ್ತಿದ್ರೆ ನಿಮಗೆ ಅದ್ಭುತವಾದ ಎಗ್ ಬುರ್ಜಿ ರೆಡಿ ಆಗುತ್ತೆ ನೋಡಿ. ಈ ಥರ ಬಿಡಿ ಬಿಡಿ ಬತ್ತೈತೆ ಆಲ್ರೆಡಿ. ನಿಮಗೆ ವೀಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ನಿಮಗೆ ನೀಟಾಗಿ ತೋರಿಸೋಣ ಅಂತ ಲಾಂಗ್ ಸ್ವಲ್ಪ ವೀಡಿಯೋ ಲಾಂಗ್ ಆಗುತ್ತೆ ಅಷ್ಟೇ. ಅದು ಬಿಟ್ಟು ನಿಮಗೆ ಫಾಸ್ಟಾಗಿ ತೋರಿಸ್ಬೇಕು ಅಂದರೆ ಬರೀ 2 ನಿಮಿಷದವರೆಗೆ ತೋರಿಸ್ಬೋದು. ಲಾಂಗ್ ಆದರೂ ಪರವಾಗಿಲ್ಲ, ನೀಟಾಗಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಕಾಲಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದರೆ ನಿಮಗೆ ಎಗ್ ಬುರ್ಜಿ ರೆಡಿ ಆಗೋಗುತ್ತೆ ನೋಡಿ. ಮನೇಲಿ ಈ ಥರ ಸಿಂಪಲ್ಲಾಗೂ ಮಾಡ್ಕೋಬೋದು, ಮತ್ತು ಇನ್ನೂ ಬೇರೆ ಬೇರೆ ಥರ ಎಲ್ಲ ಎಗ್ ಬುರ್ಜಿ ಮಾಡ್ಕೋಬೋದು. ನಿಮ್ಗೆ ಯಾವುದು ಅನುಕೂಲ ಆ ಥರ ಎಗ್ ಬುರ್ಜಿ ಮಾಡ್ತೀನಿ ನೋಡಿ. ಎಷ್ಟು ಅದ್ಭುತವಾಗಿ ಬಂದಿದೆ. ಇಷ್ಟೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ತರ್ತಾಯಿರ್ತೀನಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿದರೆ ಸಾಕಾಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.